ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡಿ ಉಳಿದಿರತ್ತಲ್ಲ ಚಿಕ್ಕ ಚಿಕ್ಕ ಪೀಸಸ್ಸು ಅಂಥದನ್ನೆಲ್ಲ ಬಳಸ್ಕೊಂಡು ಒಂದು ಬ್ಯೂಟಿಫುಲ್ ಆದಂಥ ಡೋರ್ ಮ್ಯಾಟು ಅಥವಾ ಒಂದು ಟೇಬಲ್ ಮ್ಯಾಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಒಂದಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ಕೆಲವೊಂದು ಬಟ್ಟೆ ಈಗಾಗಲೇ ಬೇರೆ ಬೇರೆ ಸೈಜಲ್ಲಿ ಇತ್ತು, ಕೆಲವೊಂದನ್ನು ನಾನು ನನಗೆ ಹೇಗೆ ಬೇಕೋ ಆ ರೀತಿಯಾಗಿ ಕಟ್ ಮಾಡಿ ಕೂಡ ತಗೊಂಡಿದ್ದೀನಿ. ಇಲ್ಲಿ ಎಲ್ಲ ಬಟ್ಟೆಗಳ ಅಗಲ ಹೇಳಬೇಕು ಅಂದರೆ ಒಂದು 2 ಇಂಚ್ ಆಗುವಷ್ಟು ಇದೆ. ಹಾಗೆ ಉದ್ದ ಮಾತ್ರ ಯಾವ ಸೈಜಲ್ಲಿ ಅವೈಲೇಬಲ್ ಇದೆಯೋ ಆ ಪ್ರಕಾರವಾಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಒಂದೊಂದೇ ಬಟ್ಟೆಯನ್ನು ನೋಡಿ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಈ ರೀತಿ ಸೀದಾ ಇಟ್ಕೊಂಡು ಎಲ್ಲ ಸೈಡ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತುಂಬ ಸಲ ಈ ಥರದ ಬಟ್ಟೆಗಳನ್ನೆಲ್ಲ ನಾನು ಹಾಗೆ ಜಾಯಿನ್ ಮಾಡಿ ಎಲ್ಲ ಸೇರಿಸಿ ಒಂದು ಪ್ಯಾಕೆಟಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನನಗೆ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಪದೇ ಪದೇ ಬಟ್ಟೆಗಳು ಬೇಕಾಗ್ತಾನೆ ಇರುತ್ತೆ. ಸೊ ಯಾವುದು ಕೂಡ ವೇಸ್ಟ್ ಅಂತ ಹೋಗೋದಿಲ್ಲ. ಮತ್ತು ನನ್ನ ಹತ್ರ ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿ ಉಳಿದಂಥ ಬಟ್ಟೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಬಟ್ ಕೆಲವ್ರು ಕೇಳ್ತಾರೆ, ನಾವು ಸ್ಟಿಚಿಂಗ್ ಮಾಡೋದಿಲ್ಲ, ನಮ್ಮ ಹತ್ರ ಚಿಕ್ಕ ಚಿಕ್ಕ ಬಟ್ಟೆಗಳು ಇರೋದಿಲ್ಲ ಅಂತೇಳಿ. ನೀವು ಸ್ಟಿಚಿಂಗ್ ಮಾಡದೇ ಇದ್ದರೂ ಕೂಡ ನಿಮಗೆ ಈ ಥರದ ಮ್ಯಾಟ್ಗಳು ಅಥವಾ ಟೇಬಲ್ ಮ್ಯಾಟ್ ಎಲ್ಲ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನೇ ಒಂದು 2 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಳ್ತಾ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಅದೇನು ಸ್ಟಿಚಿಂಗ್ ಮಾಡಿ ಉಳಿದಂಥ ಬಟ್ಟೆನೇ ಆಗಿರಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಸ್ಟಿಚಿಂಗ್ ಮಾಡಿ ಉಳಿದಿರುವಂಥ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸ್ಟಿಚಿಂಗ್ ಮಾಡೋರು ಅಲ್ಲದೆ ಇದ್ರೂ ಕೂಡ ನಿಮ್ಮ ಹತ್ರ ಬೇಡದೇ ಇರುವಂಥ ಬಟ್ಟೆಗಳು ಏನಿರುತ್ತೆ ಅದನ್ನೆಲ್ಲ ಈ ರೀತಿಯಾಗಿ ಉದ್ದುದ ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿ ಜಾಯಿನ್ ಮಾಡಿಕೊಂಡು ಬೇರೆ ಬೇರೆ ಈ ಥರ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ಡಿಸೈನ್ ಇರುವಂಥ ಬೇರೆ ಬೇರೆ ಕಲರ್ ಇರುವಂಥ ಬಟ್ಟೆಗಳನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನ್ ಮಾಡೋದ್ರಿಂದ ಅದೊಂಥರ ಡಿಫ್ರೆಂಟ್ ಲುಕ್ಕೇ ಸಿಗತ್ತೆ. ಸೊ ಆ ರೀತಿಯಾಗಿ ಕೂಡ ನಾವು ಮಾಡ್ಕೊಳ್ಬಹುದು. ಈಗ ನಾನು ಎಲ್ಲ ಬಟ್ಟೆಯನ್ನು ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ 2 ಜಾಯಿನ್ ಮಾಡಿಕೊಂಡು ಮತ್ತೆ ಅದನ್ನು ಮತ್ತೆ ಜಾಯಿನ್ ಮಾಡಿಕೊಂಡು ಒಂದು ಉದ್ದ ರಿಬ್ಬನ್ ಬಂಡಲ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಈ ಥರದ ಒಂದು ಟವಲನ್ನು ಬೇಸಾಗಿ ಬಳಸ್ತಾ ಇದ್ದೀನಿ. ಇದರ ಅರ್ಧ ಭಾಗ ಮಾತ್ರ ಉಳಿದಿದೆ. ಇನ್ನೊಂದು ಅರ್ಧದಲ್ಲಿ ನಾನು ಈಗಾಗಲೇ ಒಂದು ಮ್ಯಾಟನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಐಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡಿ. ಸೊ ಉಳಿದಂಥ ಅರ್ಧ ಟವಲ್ ಏನಿತ್ತು ಅದರಲ್ಲಿ ಇವತ್ತಿನ ಒಂದು ಐಟಮನ್ನು ಮಾಡ್ತಾ ಇದ್ದೀನಿ. ಹಾಗೆ ಇದರ ಅಳತೆ 18 by 18 ಇಂಚ್ ಇದೆ. ನೆಕ್ಸ್ಟ್ ನಾನು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಬಂದಿದೆಯಲ್ಲ, ನೆಕ್ಸ್ಟು ಅದನ್ನು ನಾನು ಅಲ್ಲೇ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಹಾಗೆ ನೋಡಿ ಇದೊಂದು ಬಂಡಲು ನಾನು ಇವಾಗ ರೆಡಿ ಮಾಡ್ಕೊಂಡಲ್ಲ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ಇದೊಂದು ಈಸಿ ಮೆಥಡು. ಈ ಮೆಥಡಲ್ಲಿ ನಾವು ಮಾಡಿಕೊಂಡ್ರೆ ಈ ಥರದ ಒಂದು ಪ್ಯಾಚ್ ವರ್ಕ್ ಮ್ಯಾಟನ್ನು ಆರಾಮಾಗಿ ಹೊಲಿಬಹುದು. ಸೊ ಈ ಥರದ ಬೇಸ್ ಬಟ್ಟೆ ಆಗಿ ನಾನೊಂದು ಇದು ಹೊಸ ಟವಲ್ಲೇ, ಬಟ್ ಕಾರಣಾಂತರದಿಂದ ಅದನ್ನು ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ಹಾಗಾಗಿ ನಾನು ಇದನ್ನು ರಿಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ನೈಟಿ ಅಥವಾ ಬೆಡ್ಶೀಟ್ಸು ಈ ಥರದ್ದು ಯಾವುದೇ ಇದ್ರೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ, ಒಂದು ಪಾರ್ಟನ್ನು ತೊಗೊಂಡು ಅದ್ರ ಮೇಲೆ ಈ ರೀತಿಯಾಗಿ ಅಡ್ಡವಾಗಿ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ಈ ಥರ ಮೇಲಿಂದ ಕೆಳಗವರೆಗೆ ಸ್ಟಿಚ್ ಮಾಡಿಕೊಂಡು ನಂತರ ಅದನ್ನು ತಿರುಗಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಸೊ ಈ ರೀತಿ ಮಾಡ್ತಾ ಒಂದು ಲಾಂಗ್ ಅಂದರೆ ಈ ಬಟ್ಟೆ ನಮ್ದು ಎಷ್ಟಿದೆ ಅಷ್ಟು ತುದಿವರೆಗೂ ಬರಬೇಕು. ಆ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಈಸಿ ಮತ್ತು ತುಂಬಾ ಒಳ್ಳೆ ಸ್ಟ್ರೆಸ್ ಬಸ್ಟು. ಹಾಗೆ ನೀವು ಇದರಲ್ಲಿ ಗಮನಿಸ್ತಿರೋ ಹಾಗೆ ಇದರಲ್ಲಿ ಜಸ್ಟ್ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ತಾ ಹೋಗೋದಷ್ಟೇ, ಏನು ತುಂಬ ಸ್ಟಿಚಿಂಗೇ ಬರಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿ ಮಾಡ್ಕೊಳ್ತಾ ತುದಿವರೆಗೂ ನಾನು ಕಂಪ್ಲೀಟ್ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈಗ ಫೈನಲ್ ಆಗಿ ಬಂದಾಗ ಅದನ್ನು ಸೀದಾವಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಒಟ್ಟಿನಲ್ಲಿ ನಮ್ಮ ಈ ಒಂದು ಬೇಸ್ ಬಟ್ಟೆ ಕಂಪ್ಲೀಟ್ ಫಿನಿಶಿಂಗ್ ಆಗಬೇಕು. ಈಗ ಸೈಡ್ಸಲ್ಲಿ ಏನೆಲ್ಲ ಎಕ್ಸ್ಟ್ರಾ ಕಾಣ್ತಿದೆಯೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಪಾರ್ಟು ರೆಡಿ ಆಯಿತು.
ಈಗ ನೆಕ್ಸ್ಟ್ ನಾನು ನೋಡಿ ಇದು ಈ ಥರ ಕಾಣಿಸ್ತಾ ಇದೆ, ಇಷ್ಟು ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿ. ಇದನ್ನೇ ಒಂದು ಮ್ಯಾಟ್ ಆಗಿ ಕೂಡ ಬಳಸ್ಬೋದು. ನನಗೆ ಸ್ವಲ್ಪ ದೊಡ್ಡ ಸೈಜಿನ ಮ್ಯಾಟ್ ಬೇಕಾಗಿತ್ತು, ಹಾಗಾಗಿ ನಾನು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಪಾರ್ಟ್ ಏನಿತ್ತು ಬೇಸ್ದು ಅದನ್ನು ತೊಗೊಂಡು ಅದರ ಮೇಲೆ ಈ ರೀತಿ ಉದ್ದವಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗಮನಿಸಿರ್ಬೋದು, ಅದರಲ್ಲಿ ನಾನು ಅಡ್ಡವಾಗಿ ಸ್ಟಿಚ್ ಮಾಡಿಕೊಂಡೆ, ಹಾಗೆ ಇದರಲ್ಲಿ ಉದ್ದಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಜಸ್ಟ್ ಬೇಡ ಅಂತ ಬಿಸಾಕುವಂಥ ಚಿಕ್ಕ ಪೀಸಸ್ ಬಟ್ಟೆಯನ್ನೆಲ್ಲ ಜಾಯಿನ್ ಮಾಡಿಕೊಂಡು ಈ ರೀತಿಯಾಗಿ ವೈಬ್ರೆಂಟ್ ಲುಕ್ ಇರುವಂತಹ ಮ್ಯಾಟ್ಗಳನ್ನೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ನನ್ನ ಚಾನಲಲ್ಲಿ ಈಗಾಗಲೇ ಸುಮಾರು ವೆರೈಟಿ ಮ್ಯಾಟ್ಸನ್ನು ಹಾಕಿದ್ದೀನಿ. ಡೋರ್ ಮ್ಯಾಟ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ. ನಿಮಗೆ ಟೈಮು ಮತ್ತು ಇಂಟ್ರೆಸ್ಟ್ ಇರುವಾಗ ನೀವು ಖಂಡಿತ ಒಮ್ಮೆ ಚೆಕ್ ಮಾಡಿ. ಹಾಗೆ ನನ್ನದು ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಈ ಮೂರೂ ಕಡೆಯೂ ನನ್ನ ವೀಡಿಯೋಸ್ಗಳು ಇರುತ್ತೆ. ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರೋ ಅಲ್ಲೇ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಇಲ್ಲೂ ನಾನು ಕೇಳ್ಕೊಂಡ್ಬಿಡ್ತೀನಿ. ಈಗ ನೋಡಿ ಇದು ಕಂಪ್ಲೀಟ್ ಸ್ಟಿಚಿಂಗ್ ಮುಗೀತು. ಹಾಗೆ ಎಕ್ಸ್ಟ್ರಾ ಕಾಣ್ತಿರುವಂಥ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ. ಈಗ ಎರಡೂ ಪಾರ್ಟ್ಸನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಎರಡನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಅಡ್ಡವಾಗಿ ಸ್ಟಿಚ್ ಮಾಡಿರೋದು ಹಾಗೆ ಉದ್ದವಾಗಿ ಸ್ಟಿಚ್ ಮಾಡಿರೋದು ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ. ಈಗ ಎರಡನ್ನು ಮುಂಚೆ ನಾವು ಕಟ್ ಮಾಡಿತ್ತಲ್ಲ ಹಾಗೆ ಇವಾಗ ಅದೇ ಪ್ರಕಾರವಾಗಿ ಜಾಯಿನ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ನಾನು ಎರಡನ್ನು ಜಾಯಿನ್ ಮಾಡಿ ಸ್ಟಿಚ್ ಹಾಕೊಂಡಿದ್ದಾಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಬ್ಯಾಕ್ ಸೈಡ್ ಏನಾಗುತ್ತೆ ಅಂತಂದರೆ ನಾವು ಸ್ಟಿಚ್ ಹಾಕಿರೋದು ಮತ್ತು ಜಾಯಿನ್ ಮಾಡಿರೋದು ಅದೆಲ್ಲವೂ ಕಾಣಿಸ್ತಾ ಇರತ್ತಲ್ವ. ಹಾಗಾಗಿ ಮತ್ತೊಂಚೂರು ನೀಟ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಒಂದು ಮ್ಯಾಟು, ಇದೇ ಅಳತೆಯ ಒಂದು ಬೇಸ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಂದರೆ 1 ಇಂಚು 2 ಇಂಚ್ ಆಗುವಷ್ಟು ಅಗಲ ಉದ್ದ ಸ್ವಲ್ಪ ಜಾಸ್ತಿ ಇದೆ. ಒಂದು ರ್ಯಾಂಡಮ್ ಆಗಿ ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಇದರ ಅಳತೆಗೆ ತಕ್ಕ ಹಾಗೆ ಮಾಡ್ಕೊಳ್ಬೇಕು. ಆಮೇಲೆ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಂಥ ಮ್ಯಾಟನ್ನು ಈ ರೀತಿ ಇದ್ರ ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡ್ಬಿಟ್ಟು 4 ಸೈಡು ಸ್ಟಿಚನ್ನು ಹಾಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಜಾಗವನ್ನು ಓಪನ್ ಬಿಟ್ಕೊಳ್ಬೇಕು. ಆ ಜಾಗದಿಂದನೇ ನಾವು ಈ ಒಂದು ಮ್ಯಾಟನ್ನು ಸೀದಾ ಮಾಡ್ಕೊಳ್ಳೋದು. ಹಾಗಾಗಿ ಈಗ ನಾನು ಎಲ್ಲ ಕಡೆ ಸ್ಟಿಚನ್ನು ಹಾಕೊಂಡು ಬಂದೆ. ಒಂದು ಸ್ವಲ್ಪ ಜಾಗ ಏನು ಓಪನ್ ಇತ್ತು ಅದ್ರ ಮೂಲಕ ನಾನು ಈ ಒಂದು ಮ್ಯಾಟನ್ನು ಸೀದಾ ಮಾಡ್ಕೊಳ್ತೀನಿ. ಈಗ ನೋಡಿ ನಾನು ಈ ಮ್ಯಾಟನ್ನು ಸೀದಾ ಮಾಡ್ಕೊಂಡಿದ್ದಾಯಿತು. ಹಾಗೆ ಇದಿಷ್ಟು ಜಾಗ ಏನು ಓಪನ್ ಇತ್ತಲ್ಲ ಅದಕ್ಕೂ ಕೂಡ ಸ್ಟಿಚ್ ಹಾಕ್ತಾ ಕಂಪ್ಲೀಟ್ 4 ಕಡೆಗೂ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಸ್ಟಿಚನ್ನು ಹಾಕೊಂಡಿದ್ದಾಯಿತು. ಈ ರೀತಿಯಾದ ವೈಬ್ರೆಂಟ್ ಲುಕ್ ಇರುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಡೋರ್ ಮ್ಯಾಟು ರೆಡಿ ಆಯಿತು, ಅಥವಾ ಟೇಬಲ್ ಮ್ಯಾಟು ರೆಡಿ ಆಯಿತು. ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಬಳಸ್ಕೊಳ್ಬಹುದು, ಅಥವಾ ಸುಮ್ಮನೆ ಹಾಗೆ ನೆಲದ ಮೇಲೆ ಕೂತ್ಕೊಳ್ಬೇಕಾದ್ರೆ ಜಸ್ಟ್ ಒಂದು ಕಾರ್ಪೆಟ್ ರೀತಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಬಳಸ್ತೀರಾ ಅನ್ನೋದು ನಿಮ್ಮ ಇಂಟ್ರೆಸ್ಟ್ಗೆ ಬಿಟ್ಟಿರೋದು. ನೋಡಿ ಈ ರೀತಿಯಾಗಿ ಒಂದು ವಾಸ್ ಎಲ್ಲ ಇಟ್ಟು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವ, ಜಸ್ಟ್ ಬೇಡದೇ ಇರುವಂಥ ಬಟ್ಟೆಗಳನ್ನೆಲ್ಲ ಬಳಸಿಬಿಟ್ಟು ಬ್ಯೂಟಿಫುಲ್ ಆದಂಥ ಒಂದು ಟೇಬಲ್ ಮ್ಯಾಟು, ಫ್ಲೋರ್ ಮ್ಯಾಟು ಇದನ್ನೆಲ್ಲ ನಾವು ಆರಾಮಾಗಿ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು ಅಂತೇಳಿ ನಾನು ಮಾಡಿದಾದ ತಕ್ಷಣ ಮೊದಲನೇ ಸಲ ನನ್ನ ಮಗಳೇ ಇದ್ರ ಮೇಲೆ ಕೂತ್ಕೊಂಡ್ಲು. ಯಾವುದಾದ್ರೂ ಪ್ರಾಡಕ್ಟ್ ಮಾಡಿದ ತಕ್ಷಣ ಅವಳೇ ಫಸ್ಟ್ ಯೂಸ್ ಮಾಡೋದು ಅಂದ್ರೂ ಕೂಡ ತಪ್ಪಾಗಲ್ಲ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಡನೆ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.